ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂದರೆ ಗ್ರೂಪ್ ಥಿಯರಿಯಲ್ಲಿ ಇದು ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ನಾನು ನಂಬರ್ ಆಫ್ ಆರ್ಡರು ಮತ್ತು ಎಲಿಮೆಂಟ್ ಪಾಯಿಂಟ್ ಗ್ರೂಪಲ್ಲಿ ಎಷ್ಟು ನಂಬರ್ ಆಫ್ ಆರ್ಡರ್ ಇದೆ ಮತ್ತು ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇದೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಜಿಯೋಮೆಟ್ರಿ ಬೇಸಿಕ್ ಮೇಲೆ ಯಾವ ಥರ ಪಾಯಿಂಟ್ ಗ್ರೂಪನ್ನು ಐಡೆಂಟಿಫಿಕೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ವಿಡಿಯೋ ರಿಲೇಟೆಡ್ ಕೆಸೆಟ್ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ತೊಗೋಣ ಜನರಲ್ ಫಾರ್ಮುಲಾ A2 ಅಂತ ಇದ್ದು. ಓಕೆ, ಸೊ ಜೋಮೆಟ್ರಿ ಲೀನಿಯರ್ ವಿತ್ ಐ ಅಂತಂದರೆ ಇನ್ವರ್ಷನ್ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಹೈಡ್ರೋಜನ್ ತೊಗೊಂಡಿದ್ದೀನಿ, ಒಂದು ಪಾಯಿಂಟ್ ತೊಗೊಂಡು ಓಕೆ, ಸೊ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡು ಸೈಡು ಸಹ ಮೂವ್ ಮಾಡಿದಾಗ, ಸೇಮ್ ಎಕ್ಸ್ಟೆಂಡಲ್ಲಿ ಮೂವ್ ಮಾಡಿದಾಗ ಎರಡು ಸೈಡು ಸಹ ಸೇಮ್ ಎಲಿಮೆಂಟ್ ಪ್ರೆಸೆಂಟ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಇನ್ವರ್ಷನ್ ಅಂತ ಕರಿತೀವಿ. ಆಪ್ರೇಷನ್ ಏನಂತ ಕರಿತೀವಿ, ಇನ್ವರ್ಷನ್ ಅಂತ ಕರಿತೀವಿ. ಓಕೆ, ಸೊ ಲೀನಿಯರ್ ವಿತ್ ಇನ್ವರ್ಷನ್, ಲೀನಿಯರ್ ಜೊತೆಗೆ ಇನ್ವರ್ಷನ್ ಇದ್ದರೆ ಅಂದರೆ ಎರಡು ಸೈಡು ಸಹ ನಾವು ಇದನ್ನು ಸೆಂಟರ್ ಆಫ್ ಸಿಮಿಟ್ರಿ ಅಂತಲೂ ಕರಿತೀವಿ ನಾವು. ಸೊ ಎರಡು ಸೈಡಲ್ಲೂ ಸಹ ಸೇಮ್ ಇದ್ದರೆ ನಾವು ಪಾಯಿಂಟ್ ತೊಗೊಂಡಾಗ ಸೊ ಅದನ್ನು ನಾವೇನಂತ ಕರಿತೀವಿ, ಇನ್ವರ್ಷನ್ ಅಂತ ಕರಿತೀವಿ. ಈ ಥರ ಇನ್ವರ್ಷನ್ ಇದ್ದು ಲೀನಿಯರ್ ಇದ್ದು ಇನ್ವರ್ಷನ್ ಇದ್ದರೆ ಆ ಗ್ರೂಪ್ ಏನಾಗುತ್ತೆ, ಪಾಯಿಂಟ್ ಗ್ರೂಪು D∞H ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ಬಂದು ಹೈಡ್ರೋಜನ್ ತೊಗೊತಾ ಇದ್ದೀವಿ ನಾವು. ಹೈಡ್ರೋಜನ್ ನೋಡಿ ಯಾವ ಥರ ಬರಿಬೋದು, H. ಓಕೆ, ಸೊ H ಬಾಂಡ್ H ಅಂತ ಬರಿತೀವಿ ನಾವು. ಒಂದು ಡಾಟ್ ತೊಗೊಂಡು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡಲ್ಲಿ ಮೂವ್ ಮಾಡಿದಾಗ ಏನಾಗುತ್ತೆ, ಎರಡು ಸೈಡಲ್ಲೂ ಸಹ ಹೈಡ್ರೋಜನ್ನೇ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಹೋಗೋಣ AB. ಸೊ AB ಏನು ಅಂತಂತಂದರೆ ABಯಲ್ಲಿ ಇಲ್ಲೇ ಇಂಡಿಕೇಟ್ ಮಾಡ್ತಾ ಇದೆ, ಎರಡು ಎಲಿಮೆಂಟ್ ಇದೆ ಪ್ರೆಸೆಂಟ್ ಇದೆ, ಒಂದು A ಆಗಿರುತ್ತೆ, ಇನ್ನೊಂದು ಏನಾಗಿರುತ್ತೆ, B ಆಗಿರುತ್ತೆ. ಅಂದರೆ ಎರಡು ಬೇರೆ ಬೇರೆ ಇರುತ್ತೆ. ಇದರಲ್ಲೂ ಸಹ ಜಿಯೋಮೆಟ್ರಿ ಬಂದು ಲೀನಿಯರ್ ಇದ್ದರೆ ವಿತೌಟ್ ಇನ್ವರ್ಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ HCl ತೊಗೊತೀನಿ ನಾನು. HCl ತೊಗೊಂಡಾಗ ಏನಾಗುತ್ತೆ, ಲೆಫ್ಟ್ ಸೈಡ್ ಇವಾಗ ಒಂದು ಸೆಂಟರ್ ಪಾಯಿಂಟ್ ತೊಗೊಂಡು ನಾನು ಲೆಫ್ಟು ಮತ್ತು ರೈಟ್ ಸೈಡಲ್ಲಿ ನಾನು ಏನು ಮಾಡ್ತೀನಿ, ಲೈನ್ನ ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಸೈಡು ಹೈಡ್ರೋಜನ್ ಸಿಗುತ್ತೆ, ಇನ್ನೊಂದು ಸೈಡು Cl ಸಿಗುತ್ತೆ. ಅದನ್ನು ಏನಂತೀವಿ, ಇನ್ವರ್ಷನ್ ಆಬ್ಸೆಂಟ್ ಅಂತ ಕರಿತೀವಿ ನಾವು. ಸೊ ಇನ್ವರ್ಷನ್ ಆಬ್ಸೆಂಟ್ ಇದ್ದರೆ ಅದು C∞V ಆಗುತ್ತೆ. ನೋಡಿ, ಎರಡರಲ್ಲೂ ಸಹ ಏನಿರಬೇಕು, ಲೀನಿಯರ್ ಇರಬೇಕು. ಇನ್ವರ್ಷನ್ ಪ್ರೆಸೆಂಟ್ ಇದ್ರೆ ಏನಾಗುತ್ತೆ, D∞H ಇರುತ್ತೆ. ಇನ್ವರ್ಷನ್ ಆಬ್ಸೆಂಟ್ ಇದ್ರೆ ಏನಾಗುತ್ತೆ, C∞V ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ AB2. ಸೊ AB2 ಅಲ್ಲೂ ಸಹ ಏನಾಗಿದೆ ಅಂತಂದರೆ ಇಲ್ಲಿ A1 ಇರುತ್ತೆ, ಒನ್ ಎಲಿಮೆಂಟ್ ಏನಾಗಿರುತ್ತೆ, A ಟೈಪ್ ಇದ್ದರೆ, ಸೊ ಎರಡು B ಎಲಿಮೆಂಟ್ ಇರುತ್ತೆ. ಓಕೆ, ಸೊ ಟೋಟಲಾಗಿ 3 ಎಲಿಮೆಂಟ್. ಇದು ಲೀನಿಯರೇ ಇದ್ದು ವಿತ್ ಇನ್ವರ್ಷನ್ ಇದ್ದರೆ, ಲೀನಿಯರ್ ಇದ್ದು ಜಿಯೋಮೆಟ್ರಿ ಏನಾಗಿರಬೇಕು, ಲೀನಿಯರ್ ಇರಬೇಕು. ಲೀನಿಯರ್ ಜೊತೆಗೆ ಇನ್ವರ್ಷನ್ ಇದ್ದರೆ ಅದೇನಾಗುತ್ತೆ, ಅದು ಯಾವ ಗ್ರೂಪಿಗೆ ಬರುತ್ತೆ, ಅದು D∞H ಬರುತ್ತೆ. ಎಕ್ಸಾಂಪಲ್ ತೊಗೋಣ, CO2 ಯಾವ ಥರ ಬರ್ಕೊತೀವಿ ನಾವು, C ಡಬಲ್ ಬಾಂಡ್ O ಅಂತ ಬರಿತೀವಿ ಅಲ್ವಾ. ಇದು ಲೀನಿಯರ್ ಇದೆ. ಸೊ ಲೀನಿಯರ್ ಜಿಯೋಮೆಟ್ರಿ ಜೊತೆಗೆ ಇನ್ವರ್ಷನ್ ಇದೆ. ಇವಾಗ ಪಾಯಿಂಟ್ ತೊಗೊಂಡ್ರೆ, ಸೊ ಕಾರ್ಬನಲ್ಲಿ ಪಾಯಿಂಟ್ ತೊಗೊಂಡು ನಾನು ಲೆಫ್ಟು ಮತ್ತು ರೈಟಿಗೆ ಲೈನ್ನ ಎಕ್ಸ್ಟೆಂಡ್ ಮಾಡಿದ್ರೆ, ಸೇಮ್ ಡಿಸ್ಟೆನ್ಸಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಲೆಫ್ಟಲ್ಲೂ ಆಕ್ಸಿಜನ್ ಇದೆ, ರೈಟಲ್ಲೂ ಆಕ್ಸಿಜನ್ ಇದೆ. ಅದು ಇನ್ವರ್ಷನ್ ಪ್ರೆಸೆಂಟ್ ಅಂತ ಕರಿತೀವಿ. ಈ ಥರ ಜಿಯೋಮೆಟ್ರಿ ಇದ್ದರೆ ಯಾವ ಪಾಯಿಂಟ್ ಗ್ರೂಪಿಗೆ ಹೋಗುತ್ತೆ, D∞H. ಓಕೆ, ಸೊ ತಿಳ್ಕೊಬೇಕಿಲ್ಲಿ D∞H ಮತ್ತು C∞V ಎರಡರಲ್ಲೂ ಸಹ ಜಿಯೋಮೆಟ್ರಿ ಲೀನಿಯರ್ ಇರಬೇಕು. D∞H ಏನಾಗಿರಬೇಕು, ಇನ್ವರ್ಷನ್ ಪ್ರೆಸೆಂಟ್ ಆಗಿರಬೇಕು. C∞V ಏನಾಗಿರುತ್ತೆ, ಇನ್ವರ್ಷನ್ ಆಬ್ಸೆಂಟ್ ಇರುತ್ತೆ. ಓಕೆ, ಸೊ ಇನ್ನೂ ಒಂದು ABC ಅಂತ ತೊಗೊಳ್ಳೋಣ. ಸೊ 3 ಎಲಿಮೆಂಟ್ ಇದೆ, 3ನೂ ಸಹ ಡಿಫ್ರೆಂಟ್ ಎಲಿಮೆಂಟ್ ಇದೆ ಇಲ್ಲಿ. ಓಕೆ, ಸೊ ಲೀನಿಯರ್ ಇದ್ದು ಜಿಯೋಮೆಟ್ರಿ ವಿತೌಟ್ ಇನ್ವರ್ಷನ್ ಇದ್ದರೆ, ಓಕೆ, ಸೊ ಜಿಯೋಮೆಟ್ರಿ ಲೀನಿಯರ್ ಇದ್ದರೆ ವಿತೌಟ್ ಇನ್ವರ್ಷನ್ ಇದ್ದರೆ ಯಾವ ಗ್ರೂಪಿಗೆ ಹೋಗುತ್ತೆ, C∞V ಹೋಗುತ್ತೆ ಪಾಯಿಂಟ್ ಗ್ರೂಪ್. ಸೊ ಎಕ್ಸಾಂಪಲ್ ತೊಗೋಣ, OCS. ಸೊ ಯಾವ ಥರ ಬರ್ಬೋದು, ಕಾರ್ಬನು. ಸೊ ಲೆಫ್ಟ್ ಸೈಡಲ್ಲಿ ಆಕ್ಸಿಜನ್ ಇದೆ, ರೈಟ್ ಸೈಡಲ್ಲಿ ಏನಾಗಿದೆ, ಸಲ್ಫರ್ ಇದೆ. ನಾನು ಈ ಪಾಯಿಂಟ್ ತೊಗೊಂಡು ನಾನು ಲೆಫ್ಟು ಮತ್ತು ರೈಟ್ ಸೈಡಲ್ಲಿ ಸೇಮ್ ಎಕ್ಸ್ಟೆಂಡಲ್ಲಿ ಲೈನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಲೆಫ್ಟಲ್ಲಿ ನಂಗೆ ಆಕ್ಸಿಜನ್ ಸಿಗುತ್ತೆ, ರೈಟಲ್ಲಿ ಏನು ಸಿಗುತ್ತೆ, ಸಲ್ಫರ್ ಸಿಗುತ್ತೆ. ಸೊ ಇನ್ವರ್ಷನ್ ಏನಾಗಿದೆ, ಆಬ್ಸೆಂಟ್ ಆಗಿದೆ. ಸೊ ಆಬ್ಸೆಂಟ್ ಇದ್ದು ಲೀನಿಯರ್ ಇದ್ದರೆ ಏನು, C∞V. ಓಕೆ, ಸೊ ನೆಕ್ಸ್ಟ್ ಹೋಗೋಣ A to B. ಸೊ A ಟೈಪಲ್ಲಿ 2 ಎಲಿಮೆಂಟ್ ಇದ್ದರೆ B ಟೈಪಲ್ಲಿ 1 ಎಲಿಮೆಂಟ್ ಇರುತ್ತೆ. ಶೇಪ್ ಬಂದು V ಶೇಪ್ ಇರ್ಬೋದು, ಆ್ಯಂಗ್ಯುಲರ್ ಶೇಪ್ ಇರ್ಬೋದು. ನೋಡಿ, ನಿಮಗೆ ಹೈಬ್ರಿಡೈಸೇಷನು ತುಂಬ ನೀಟಾಗಿ ಗೊತ್ತಿದ್ರೆ ನಿಮಗೆ, ಸೊ ನಾವೇನು ಮಾಡ್ಬೋದು, ಜಿಯೋಮೆಟ್ರಿನ ಬೇಗ ಐಡೆಂಟಿಫಿಕೇಷನ್ ಮಾಡ್ಬೋದು. ಸೊ V ಶೇಪು ಆ್ಯಂಗ್ಯುಲರ್ ಶೇಪಲ್ಲಿ ಯಾವಾಗ ಬರುತ್ತೆ, ಯಾವಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇರುತ್ತೆ ಆವಾಗ ಬರುತ್ತೆ ನಮಗೆ. ಓಕೆ, ಸೊ ರೆಗ್ಯುಲರ್ ಜಿಯೋಮೆಟ್ರಿಯಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಯುಪೈ ಮಾಡ್ಕೊಂಡಾಗ ಸೊ ಆವಾಗ V ಶೇಪ್ ಬರುತ್ತೆ. ನಂಗೆ ವಾಟರ್ ತೊಗೊಳ್ಳೋಣ ಇವಾಗ ನಾವು. ಸೊ ವಾಟರ್ ಯಾವ ಶೇಪು, V ಶೇಪ್ ಅಂತ ಕರಿತೀವಿ.
ಕರಿತೀವಿ ನಾವು. ಓಕೆ, ಸೊ ಈ ವಿ ಶೇಪಲ್ಲಿ ನೋಡಿ ಇದರಲ್ಲಿ ಏನಾಗಿರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಟೆಟ್ರಾಹೆಡ್ರಲ್ ಬೇಕಾಗಿರುತ್ತೆ. ಟೆಟ್ರಾಹೆಡ್ರಲ್ಲಿ 2 ಪ್ಲೇಸನ್ನು ಏನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಹೈಬ್ರಿಡೈಸೇಷನಲ್ಲಿ ಫುಲ್ ಕಂಪ್ಲೀಟಾಗಿ ಓದಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಇದು ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನೆರಡು ಏನಾಗುತ್ತೆ, ಹೈಡ್ರೋಜನ್ ಇರುತ್ತೆ. ನಾವು ಯಾವಾಗಲೂ ಎಲಿಮೆಂಟ್ ಪ್ರೆಸೆಂಟ್ ಇರೋ ಶೇಪನ್ನು ತೊಗೊತೀವಿ, ಸೊ ವಿ ಶೇಪ್ ಆಗುತ್ತೆ. ಸೊ ಈ ಥರ ಇದ್ದಾಗ ಅದು ಯಾವುದಕ್ಕೆ ಹೋಗುತ್ತೆ, C2V. 2 ಎಲಿಮೆಂಟ್ ಇದೆ ನೋಡಿ, 2 ಎಲಿಮೆಂಟ್ ಇದೆ. ಸೊ ಇದು ಡಿಸ್ಟಾರ್ಡೆಡ್ ಆಗಿದೆ ಯಾವುದರಿಂದ, ಟೆಟ್ರಾಹೆಡ್ರಲಿಂದ, ರೆಗ್ಯುಲರಿಂದ. ಓಕೆ, ಸೊ ವಿ ಶೇಪ್ ಇದ್ದರೆ ಅಥವಾ ಆ್ಯಂಗುಲರ್ ಶೇಪ್ ಇದ್ದು A2B ಟೈಪ್ ಇದ್ದರೆ, ಓಕೆ, ಸೊ H ಎಷ್ಟಿದೆ, 2 ಇದೆ. ಸೊ ಅದು A2 ಅಂತ ತೊಗೋಬೋದಾ. ಸೊ ಆಕ್ಸಿಜನ್ ಎಷ್ಟಿದೆ, 1 ಇದೆ, B ಇದೆ. ಸೊ A2B ಟೈಪ್ ಇದು ವಿ ಶೇಪ್ ಇದ್ದರೆ ಅದನ್ನು C2V ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ಹೋಗೋಣ A2B2. ಸೊ ಎ ಎಲಿಮೆಂಟು 2 ಇರುತ್ತೆ, ಬಿ ಎಲಿಮೆಂಟು ಸಹ 2 ಇರುತ್ತೆ. ಇಲ್ಲಿ ಲೀನಿಯರ್ ವಿತ್ ಇನ್ವರ್ಷನ್. ಲೀನಿಯರ್ ಬಂದ ತಕ್ಷಣ ಎರಡೇ ಆಪ್ಷನ್, ಯಾವುದ್ಯಾವುದು, C∞V, ಇನ್ನೊಂದು ಯಾವುದು, D∞H ಅಲ್ವಾ. D∞H ಬೇಕಾದರೆ ಇನ್ವರ್ಷನ್ ಏನಾಗಿರುತ್ತೆ, ಪ್ರೆಸೆಂಟ್ ಇರುತ್ತೆ. ಸೊ C∞Vಯಲ್ಲಿ ಇನ್ವರ್ಷನ್ ಏನಾಗಿರುತ್ತೆ, ಆಬ್ಸೆಂಟ್ ಇರುತ್ತೆ. ಓಕೆ, ಸೊ ಎಕ್ಸಾಂಪಲ್ ತೊಗೋಣ, ಒಂದು C2H2 ಅಸಿಟಿಲಿನ್ ಅಲ್ವಾ. ಸೊ ಯಾವ ಥರ ಬರಿತೀವಿ ನಾವು, ಕಾರ್ಬನ್ ಮಧ್ಯೆ ಏನಾಗಿದೆ, ತ್ರಿಬಲ್ ಬಾಂಡ್ ಬಂದಿದೆ. ಸೊ ಹೈಡ್ರೋಜನ್ನು ಲೆಫ್ಟ್ ಮತ್ತು ರೈಟ್ ಕಾರ್ಬನ್ಗೂ ಏನಾಗುತ್ತೆ, ಒಂದೊಂದು ಹೈಡ್ರೋಜನ್ ಅಟ್ಯಾಚ್ ಆಗಿದೆ ಇಲ್ಲಿ. ಸೊ ಈ ಪಾಯಿಂಟ್ ತೊಗೊಂಡ್ರೆ ನಾನು ಇಲ್ಲಿ ಪಾಯಿಂಟ್ ತೊಗೊಂಡು ಲೆಫ್ಟು ಮೂವ್ ಆದ್ರೂ ರೈಟು ಮೂವ್ ಆದರೂ ನನಗೆ ಏನು ಸಿಗ್ತಾ ಇದೆ, ಹೈಡ್ರೋಜನ್ನೇ ಸಿಗ್ತಾ ಇದೆ. ಅಂದರೆ ಇನ್ವರ್ಷನ್ ಏನಿದೆ ಇದರಲ್ಲಿ ಪ್ರೆಸೆಂಟ್ ಇದೆ. ಸೊ ಇನ್ವರ್ಷನ್ ಪ್ರೆಸೆಂಟ್ ಇದು ಲೀನಿಯರ್ ಇದ್ದರೆ ಏನಾಗುತ್ತೆ, ಗ್ರೂಪ್ ಏನಾಗುತ್ತೆ, D∞H ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ AB2C2. ಸೊ ಏನಾಗಿದೆ, 1 ಇದೆ, ಬಿ ಎಲಿಮೆಂಟು 2 ಇರುತ್ತೆ, ಸಿ ಎಲಿಮೆಂಟ್ ಎಷ್ಟಿರುತ್ತೆ, 2 ಇರುತ್ತೆ. ಈ ಥರ ಟೈಪ್ ಇದ್ದರೆ ಟೋಟಲಾಗಿ ಎಷ್ಟಿದೆ, 5 ಇದೆ. ಸೊ ಈ ಥರ ಇದ್ದು ಜೋಮೆಟ್ರಿ ಬಂದು ಟೆಟ್ರಾಹೆಡ್ರಲ್ ಜೋಮೆಟ್ರಿ ಆದರೆ, ಓಕೆ, ಟೆಟ್ರಾಹೆಡ್ರಲ್ ಜೋಮೆಟ್ರಿ ಆದರೆ ಅದು C2V ಗ್ರೂಪಿಗೆ ಹೋಗುತ್ತೆ. ನೋಡಿ, ಸಿ ಅನ್ನೋದನ್ನು ಎ ಅಂತ ತೊಗೊಂಡ್ರೆ, H2 ಅನ್ನೋದನ್ನು ಬಿ ಅಂತ ತೊಗೊಂಡ್ರೆ, H2 ಎಷ್ಟಿದೆ, 2 ಇದೆ ಅಲ್ವಾ, ಹೈಡ್ರೋಜನ್ 2 ಇದೆ. ಸೊ B2 ಆಗುತ್ತೆ. Cl2 ನಾನು ಸಿ ಅಂತ ತೊಗೊಂಡ್ರೆ ಎಷ್ಟಾಗುತ್ತೆ, C2 ಆಗುತ್ತೆ. ಸೊ ಈ ಥರ ಇದ್ದು ಇದು ಯಾವುದು, ಟೆಟ್ರಾಹೆಡ್ರಲ್ ಜೋಮೆಟ್ರಿ ಇದ್ದರೆ ಏನಾಗುತ್ತೆ, C2V ಆಗುತ್ತೆ. ನೋಡಿ ಜೋಮೆಟ್ರಿ ಬರಿಬೇಕಾದ್ರೆ ಹೆಂಗೆ ಬರಿತೀವಿ ಅಂತ ನಾವು. ಓಕೆ, ಟೆಟ್ರಾಹೆಡ್ರಲ್ ಜೋಮೆಟ್ರಿ ಗೊತ್ತಿದೆ ಅಲ್ವಾ ನಿಮಗೆ. ಸೊ ಇಲ್ಲೇನಾಗುತ್ತೆ ನೋಡಿ, C2 ಇದೆ. ಓಕೆ, C2 ನಿಯರೆಸ್ಟಲ್ಲಿದೆ. ಸೊ ಏನಾಗುತ್ತೆ, C2V ಬರುತ್ತೆ. ಇದು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟು ABC3. ಓಕೆ, ಎ ಟೈಪ್ 1 ಇದೆ, ಬಿ ಟೈಪ್ 1 ಇದೆ, ಸಿ ಟೈಪ್ ಎಷ್ಟಿದೆ, 3 ಇದೆ. ಸೊ ಟೋಟಲಾಗಿ ಎಷ್ಟಿದೆ, ಇಲ್ಲೂ ಸಹ 5 ಇದೆ. ಸೊ ಟೆಟ್ರಾಹೆಡ್ರಲ್ ಜೋಮೆಟ್ರಿ ಇದ್ದರೆ ಈ ಟೈಪಲ್ಲಿ, ಫಾರ್ ಎಕ್ಸಾಂಪಲು CHCl3, ಸಿನ ಎ ಅಂತ ತೊಗೊಂಡ್ರೆ, Hನ ಬಿ ಅಂತ ತೊಗೊಂಡ್ರೆ, Clನ ಸಿ ಅಂತ ತೊಗೊಂಡ್ರೆ ಏನಾಗುತ್ತೆ, ABC3 ಆಗುತ್ತೆ. ಜೊತೆಗೆ ಟೆಟ್ರಾಹೆಡ್ರಲ್ ಇದ್ದರೆ ಅದು C3V ಪಾಯಿಂಟ್ ಗ್ರೂಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ ನಾವು AB3. ಓಕೆ, ಎ ಎಲಿಮೆಂಟು 1 ಇದ್ದರೆ, ಬಿ ಎಲಿಮೆಂಟ್ 3 ಇದ್ದರೆ AB3 ಟೈಪ್ ಆಗುತ್ತೆ. ಸೊ ಪಿರಮಿಡ್ ಇದ್ದರೆ, ಸ್ಟ್ರಕ್ಚರ್ ಏನಾಗಿರುತ್ತೆ, ಪಿರಮಿಡ್ ಇದ್ದರೆ, ಹೈಬ್ರಿಡೈಸೇಷನ್ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಟೆಟ್ರಾಹೆಡ್ರಲ್ಲಿ. ಸೊ 1 ಪೊಸಿಷನ್ ಏನಾಗಿರುತ್ತೆ ನಿಮಗೆ, ಇವಾಗ ಲೋನ್ ಪೇರ್ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಓಕೆ, ಸೊ ಪಿರಮಿಡ್ ಸ್ಟ್ರಕ್ಚರ್ ಇದ್ದರೆ ಎಕ್ಸಾಂಪಲ್ NH3. ಓಕೆ, NH3. ಸೊ ಈ ಥರ ಟೈಪ್ ಇದ್ದರೆ ಇದನ್ನು C3V ಪಾಯಿಂಟ್ ಗ್ರೂಪ್ ಕೆಳಗಡೆ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಹೋಗೋಣ AB3. ಸೊ AB3 ಇದರಲ್ಲೂ ಸಹ AB3ನೇ ಬಂದಿದೆ ನೋಡಿ ಇದೇ ಥರ, ಬಟ್ ಇದು ಟ್ರೈಗೊನಲ್ ಪ್ಲೇನರ್. ಸೊ ಟ್ರೈಗೊನಲ್ ಪ್ಲೇನರ್ ಅಂತಂದರೆ ಏನು ರೆಗ್ಯುಲರ್ ಜಿಯೋಮೆಟ್ರಿ ಇರುತ್ತೆ ಆ ಜಿಯೋಮೆಟ್ರಿನೇ. ಒಂದು ನೆನ್ಪಿಟ್ಕೊಳ್ಳಿ ನೀವು, ಹೈಬ್ರಿಡೈಸೇಷನ್ಗೆ ಕರೆಕ್ಟಾಗಿ ಯಾವುದೇ ಲೋನ್ ಪೇರ್ ಆಫ್ ಎಲೆಕ್ಟ್ರಾನು ಏನು ಆಕ್ಯುಪೈ ಮಾಡ್ಕೊಳ್ದೇನೆ ನಮಗೆ ರೆಗ್ಯುಲರ್ ಜಿಯೋಮೆಟ್ರಿ ಸಿಕ್ಕಿದ್ರೆ ಅದು ಯಾವಾಗಲೂ DNHಲ್ಲೇ ಬರುತ್ತೆ, ಈ ಎನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್, ಸರೌಂಡಿಂಗ್ ಎಲಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ AB3ಯಲ್ಲಿ ಟ್ರೈಗೊನಲ್ ಪ್ಲೇನರ್ ಇದು ರೆಗ್ಯುಲರ್ ಸ್ಟ್ರಕ್ಚರ್ ಆಗಿರುತ್ತೆ, ರೆಗ್ಯುಲರ್ ಜಿಯೋಮೆಟ್ರಿ ಆಗಿರುತ್ತೆ. ಓಕೆ, ಎಕ್ಸಾಂಪಲ್ BF3 ಅಂತ ತೊಗೊಂಡ್ರೆ ನೋಡಿ, ಬಿ ನೋಡಿ ಯಾವುದು, ಟ್ರೈಗೊನಲ್ ಪ್ಲೇನರ್. ಸೊ ಇದಿದ್ರೆ ಏನಾಗುತ್ತೆ, D3H ಬರುತ್ತೆ. ಈ 3 ಯಾವುದು ನೋಡಿ, B3. ಓಕೆ, B3 ಇರೋದ್ರಿಂದ D3H ಬರುತ್ತೆ. ರೆಗ್ಯುಲರ್ ಜಿಯೋಮೆಟ್ರಿ ನೆನ್ಪಿಟ್ಕೊಳ್ಳಿ, ರೆಗ್ಯುಲರ್ ಜಿಯೋಮೆಟ್ರಿ ಇದ್ದರೆ ಏನಾಗುತ್ತೆ, DNH ಬರುತ್ತೆ. ಎನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಂಬರ್ ಆಫ್ ಸರೌಂಡಿಂಗ್ ಎಲಿಮೆಂಟ್ ಆದ ಲಿಗ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ AB4ರಲ್ಲಿ ಟೆಟ್ರಾಹೆಡ್ರಲ್ ಇದ್ದರೆ ನೋಡಿ, ರೆಗ್ಯುಲರ್ ಟೆಟ್ರಾಹೆಡ್ರಲ್ ಇದ್ದರೆ ಇದು TD ಕೆಳಗಡೆನೇ ಬರುತ್ತೆ, TD ಗ್ರೂಪ್ ಕೆಳಗಡೆನೇ ಬರುತ್ತೆ. ಓಕೆ, ಸೊ ಹೇಗೆ ಜಿಯೋಮೆಟ್ರಿ ನೋಡಿ, ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ ತರುತ್ತೆ. ಎಕ್ಸಾಂಪಲ್ CH4.
ಅಲ್ವಾ CH4 ಇದೇ ನಾವು ಇವಾಗ ಇಲ್ಲಿ Cl ಏನಾದರೂ H ರೀಪ್ಲೇಸ್ ಮಾಡಿ Cl ಬಂದಿದ್ರೆ C3V ಆಗ್ತಾಯಿತ್ತು. ಸೊ ಇನ್ನೂ ಒಂದು CHನ ನಾವೇನಾದರೂ ರೀಪ್ಲೇಸ್ ಮಾಡಿ ಇನ್ನೊಂದು Cl ಬರ್ದಿದ್ರೆ ಏನಾಗ್ತಾಯಿತ್ತು C2V ಆಗ್ತಾಯಿತ್ತು. ಅಂದರೆ ಟೆಟ್ರಾಹೆಡ್ರಲ್ಲು ರೆಗ್ಯುಲರ್ ಟೆಟ್ರಾಹೆಡ್ರಲಿಂದ ಡಿಸ್ಟರ್ಬ್ ಮಾಡಿದಾಗ ಏನಾಗುತ್ತೆ ನಮಗೆ C2V ಮತ್ತು C3V ಬರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ AB5 ಅಂದರೆ ಎ ಟೈಪ್ ಎಲಿಮೆಂಟು 1 ಇದ್ದರೆ ಬಿ ಟೈಪ್ ಎಲಿಮೆಂಟು 5 ಇರುತ್ತೆ. ಟೋಟಲಾಗಿ 6 ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ. ಟ್ರೈಗೋನಲ್ ಬೈಪಿರಮಿಡ್, ಸೊ ರೆಗ್ಯುಲರ್ ಸ್ಟ್ರಕ್ಚರು ಟ್ರೈಗೋನಲ್ ಬೈಪಿರಮಿಡ್ ರೆಗ್ಯುಲರ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ಟ್ರೈಗೋನಲ್ ಬೈಪಿರಮಿಡ್ಗೆ ಎಕ್ಸಾಂಪಲು PCl5. ನಾನು ರೆಗ್ಯುಲರ್ ಸ್ಟ್ರಕ್ಚರ್ ಆದರೆ ಏನಂತ ಹೇಳಿದೆ DNH ಬರುತ್ತೆ ಅಂತ ಹೇಳಿದ್ದೆ ನಾನು. ಓಕೆ, ಸೊ ನೋಡಿ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಎಕ್ಸಾಂಪಲ್ ತೊಗೊತೀನಿ. ಸ್ಟ್ರಕ್ಚರ್ ನೋಡಿ ರೆಗ್ಯುಲರ್. ಓಕೆ, ಟ್ರೈಗೋನಲ್ ಬೈಪಿರಮಿಡ್ ಸ್ಟ್ರಕ್ಚರ್ ಈ ಥರ ಬರುತ್ತೆ. ಓಕೆ, ನಾನು ಇದೆರಡೂ ಬಿಟ್ಟರೆ ಓಕೆ, ಸೊ ನೆಕ್ಸ್ಟ್ ಎಷ್ಟಿದೆ Cl ಎಷ್ಟಿದೆ 3 ಇದೆ. ಸೊ D3H ನೆನ್ಪಿಟ್ಕೊಳ್ಳೋಕೆ ಹೇಳ್ತಾ ಇರೋದು ನಾನು. D3H ಪಾಯಿಂಟ್ ಗ್ರೂಪ್ ಏನಾಗಿರುತ್ತೆ D3H ಟ್ರೈಗೋನಲ್. ಓಕೆ, ಬರೀ ಟ್ರೈಗೋನಲ್ ಬೇಸಿಕ್ ತೊಗೊತಾ ಇದ್ದೀವಿ. ಸೊ D3H ಇರುತ್ತೆ ಪಾಯಿಂಟ್ ಗ್ರೂಪ್. ಯಾಕೆ ರೆಗ್ಯುಲರ್ ಜಿಯೋಮೆಟ್ರಿ ಇದು. ಇಲ್ಲೆಲ್ಲೂ ಲೋನ್ ಪೇರ್ ಏನೂ ಆಕ್ಯುಪೈ ಆಗಿಲ್ಲ. ನೆಕ್ಸ್ಟ್ ಹೋಗೋಣ AB4. ಸೊ ಎ ಟೈಪು ಎಲಿಮೆಂಟ್ 1 ಇದೆ, ಬಿ ಎಷ್ಟಿರುತ್ತೆ 4 ಇರುತ್ತೆ. ಟೋಟಲಾಗಿ 5 ಇರುತ್ತೆ. ಬಟ್ ಆದರೆ ಜಿಯೋಮೆಟ್ರಿ ಆ್ಯಂಗ್ಯುಲರ್. ಜಿಯೋಮೆಟ್ರಿ ಏನಾಗಿರುತ್ತೆ ಆ್ಯಂಗ್ಯುಲರ್. ಇದು ನಿಮಗೆ ಏನಾಗುತ್ತೆ ರೆಗ್ಯುಲರ್ ಜಿಯೋಮೆಟ್ರಿ ಬರೋದಿಲ್ಲ. ವಿ ಶೇಪು, ಆ್ಯಂಗ್ಯುಲರು, ಪಿರಮಿಡ್ ಯಾವುದು ನಿಮಗೆ ರೆಗ್ಯುಲರ್ ಜಿಯೋಮೆಟ್ರಿ ಬರೋದಿಲ್ಲ. ಸೊ ಇಲ್ಲೇನಾಗಿರುತ್ತೆ ಲೋನ್ ಪೇರ್ ಆಕ್ಯುಪೈ ಆಗಿರುತ್ತೆ ನಿಮಗೆ. ಎಕ್ಸಾಂಪಲು ಸಲ್ಫರ್ ಟೆಟ್ರಾಫ್ಲೋರೈಡ್. ಓಕೆ, ಸೊ ಇಲ್ಲೇನಾಗಿರುತ್ತೆ ನೋಡಿ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಒಂದು ಇನ್ನರ್ ಪ್ಲೇನಲ್ಲಿ ಇದ್ದರೆ ಒಂದು ಅಪ್ಪರ್ ಪ್ಲೇನು ಒಂದು ಪ್ಲೇನಲ್ಲಿರುತ್ತೆ. ಫ್ಲೋರೈಡ್ ಏನಾಗಿರುತ್ತೆ ಪ್ಲೇನಲ್ಲಿರುತ್ತೆ. ಸೊ ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ C2V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಯಾವುದಕ್ಕೆ ಬರುತ್ತೆ C2V ಪಾಯಿಂಟ್ ಗ್ರೂಪ್. ನೆನ್ಪಿಟ್ಕೊಳ್ಳಿ. AB4 ಇದ್ದು ಜಿಯೋಮೆಟ್ರಿ ಆ್ಯಂಗ್ಯುಲರ್ ಇದ್ದರೆ ಅಂದರೆ ಲೋನ್ ಪೇರನ್ನು ಆಕ್ಯುಪೈ ಮಾಡ್ಕೊಂಡಿದ್ರೆ ಜಿಯೋಮೆಟ್ರಿ C2V ಬರುತ್ತೆ. ಓಕೆ, ಒಂದು ಅಪ್ಪರು ಒಂದು ಲೋವರಲ್ಲಿ ಇರುತ್ತೆ ಫ್ಲೋರೈಡ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ AB4 2-. ಓಕೆ, ಇಲ್ಲಿ B4 ಅನ್ನೋದು ಲಿಗ್ಯಾಂಡಾಗಿ ತೊಗೊಂಡಿದ್ದೀವಿ ನಾವು. ಸ್ಕ್ವೇರ್ ಪ್ಲೇನರ್. ಸೊ ರೆಗ್ಯುಲರ್ ಆಯಿತು ಇದು ರೆಗ್ಯುಲರ್. ಓಕೆ, ರೆಗ್ಯುಲರ್ ಜಿಯೋಮೆಟ್ರಿ ಇದ್ದರೆ ನಾನು ಆಲ್ರೆಡಿ ಹೇಳಿದೆ DNH ಆಗುತ್ತೆ ಅಂತ. ಓಕೆ, ಸೊ ಎಕ್ಸಾಂಪಲ್ ತೊಗೊಳ್ಳೋಣ. ಪ್ಲಾಟಿನಮ್. ಓಕೆ, ಟೆಟ್ರಾಕ್ಲೋರೈಡ್ ಇಲ್ಲಿದೆ 2- ಇದೆ. ಓಕೆ, ಜಿಯೋಮೆಟ್ರಿ ಈ ಥರ ಇದೆ. ಸೊ ಪ್ಲಾಟಿನಮ್ಗೆ ನೋಡಿ 4Cl ಏನಾಗಿದೆ 4Cl ಏನಾಗಿದೆ ಬಾಂಡೆಡ್ ಆಗಿದೆ. ಸೊ ಇದೇನಾಗುತ್ತೆ D4H ಬರುತ್ತೆ. D4H ಟ್ರೈಗೋನಲ್ ಬೈಪಿರಮಿಡ್ಗೆ D3H, ಸ್ಕ್ವೇರ್ ಪ್ಲೇನರ್ಗೆ D4H. ಓಕೆ, ಸೊ ನೆಕ್ಸ್ಟ್ ಹೋಗೋಣ AB5. ಸೊ AB5 ತೊಗೊಂಡ್ರೆ ಸೊ AB5ಅಲ್ಲಿ ಎ ಏನಿದೆ 1 ಇದೆ. ಸೊ ಬಿ ಟೈಪ್ ಏನಾಗಿರುತ್ತೆ 5 ಇರುತ್ತೆ. ಟೋಟಲಾಗಿ 6 ಇರುತ್ತೆ. ಸ್ಕ್ವೇರ್ ಪಿರಮಿಡ್ ಇದ್ದರೆ ಇಲ್ಲಿ ಸ್ಕ್ವೇರ್ ಪಿರಮಿಡ್ ಇದ್ದರೆ ಒಂದು ಲೆಸ್ ಮಾಡಬೇಕು. ಯಾವಾಗಲೂ ಸೆಂಟರಲ್ಲಿ ಏನಾಗುತ್ತೆ ಆಕ್ಯುಪೈ ಮಾಡುತ್ತೆ. ಸ್ಕ್ವೇರ್ ಪಿರಮಿಡ್ ಇದ್ದರೆ ಎಕ್ಸಾಂಪಲ್ ಸ್ಕ್ವೇರ್ ಪಿರಮಿಡ್. ಸೊ ಬ್ರೋಮಿನ್ ಪೆಂಟಾ ಫ್ಲೋರೈಡ್. ಓಕೆ, ಸೊ ಈ ಥರ ಇದ್ದಾಗ ಏನಾಗುತ್ತೆ ಬ್ರೋಮಿನು ಸೆಂಟ್ರಲಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಫ್ಲೋರಿನೋ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಈ ಸ್ಟ್ರಕ್ಚರ್ಗೆ ಸ್ಕ್ವೇರ್ ಪಿರಮಿಡ್ ಸ್ಟ್ರಕ್ಚರ್ ಅಂತ ಕರಿತಾ ಇದ್ದೀವಿ ನಾವು. ಯಾವುದಿರುತ್ತೆ C4V ಇರುತ್ತೆ. ಇದು ರೆಗ್ಯುಲರ್ ಜಿಯೋಮೆಟ್ರಿ ಬರೋಲ್ಲ. ಯಾಕೆ ಅಂತಂದರೆ ನೋಡಿ ಒಂದು ಪ್ಲೇಸನ್ನು ಏನಾಗುತ್ತೆ ಅಂತಂದರೆ ಲೋನ್ ಪೇರು ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಓಕೆ, C4V ಯಾವ ಜಿಯೋಮೆಟ್ರಿ ಬರುತ್ತೆ C4V. ನಿಮಗೆ ಆಲ್ರೆಡಿ ಹೇಳಿದೆ ಲೋನ್ ಪೇರ್ ಆಕ್ಯುಪೈ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅದು CNV ಕೆಳಗಡೆ ಬರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ AB6. ಓಕೆ, ಎ ಟೈಪ್ 1 ಇದ್ದರೆ ಬಿ ಎಷ್ಟಿರುತ್ತೆ 6 ಇರುತ್ತೆ. ಟೋಟಲಾಗಿ 7 ಇರುತ್ತೆ. ಒಂದು ಸೆಂಟರ್ಗೆ ತೊಗೊಂಡ್ರೆ ಉಳ್ಕೊಂಡಿದ್ದೇನು 6 ಅಕ್ಟಾಹೆಡ್ರಲ್. ರೆಗ್ಯುಲರ್ ಅಕ್ಟಾಹೆಡ್ರಲ್ ಇದ್ದರೆ OH ಇರುತ್ತೆ. ನೋಡಿ ರೆಗ್ಯುಲರ್ ಟೆಟ್ರಾಹೆಡ್ರಲ್ ಇದ್ದರೆ TD ಇರುತ್ತೆ. ರೆಗ್ಯುಲರ್ ಅಕ್ಟಾಹೆಡ್ರಲ್ ಇದ್ದರೆ OH ಇರುತ್ತೆ. ಸೊ ಎಕ್ಸಾಂಪಲ್ SF6 ಎಕ್ಸಾಂಪಲು. ಓಕೆ, SF6 ಅದೇ SF4 ಇದ್ದರೆ ಏನಾಗಿತ್ತು ಅಂತ ಗೊತ್ತಿದೆ ಅಲ್ವಾ. ಯಾವುದು ಬಂದಿತ್ತು ನಮಗೆ C2V ಬಂದಿತ್ತು. ಓಕೆ, ಸೊ SF6 ಸೊ ಇದು ಈ ಜಿಯೋಮೆಟ್ರಿನ ಏನಂತ ಕರಿತೀವಿ ಅಕ್ಟಾಹೆಡ್ರಲ್ ಜಿಯೋಮೆಟ್ರಿ ಅಂತ ಕರಿತೀವಿ. ಈ ಥರ ಇದ್ದರೆ OH ಇರುತ್ತೆ. ಓಕೆ, ಅಕ್ಟಾಹೆಡ್ರಲ್ಲೇ ಇರುತ್ತೆ ಪಾಯಿಂಟ್ ಗ್ರೂಪ್. ನೆಕ್ಸ್ಟ್ ಹೋಗೋಣ AB5. ಸೊ AB5 ಸೊ ಎ ಒಂದಿದೆ, ಬಿ ಎಷ್ಟಿದೆ 7 ಇದೆ. ಟೋಟಲಾಗಿ 8 ಇದೆ. 8 - 1 ಹೋದರೆ ಒಂದು ಸೆಂಟ್ರಲ್ಗೆ ಹೋಗುತ್ತೆ. ಟೋಟಲಾಗಿ 7 ಇದೆ. ಈ 7 ಆಗುತ್ತೆ ಪೆಂಟಾಗೋನಲ್ ಬೈಪಿರಮಿಡಲ್. ಓಕೆ, ಪಿರಮಿಡಲನ್ನು ನಾನು ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ ಯಾವುದಕ್ಕೆ ಪಾಯಿಂಟ್ ಗ್ರೂಪ್ ತೊಗೋಬೇಕಾದ್ರೆ ನಮ್ಮ ಟ್ರಿಕ್ಸಲ್ಲಿ. ಓಕೆ, ಸೊ ಪೆಂಟಾಗೋನಲ್ ಇದು ರೆಗ್ಯುಲರ್ ಜಿಯೋಮೆಟ್ರಿ ಇದೆ. ಇದು ರೆಗ್ಯುಲರ್ ಜಿಯೋಮೆಟ್ರಿ ಇದೆ ನೋಡಿ. ಸೊ ಪೆಂಟಾಗೋನಲ್ ಅಂತಂದರೆ ಎಷ್ಟು 5. ಸೊ ಏನು ಬರುತ್ತೆ D5H ಪಾಯಿಂಟ್ ಗ್ರೂಪ್ ಬರುತ್ತೆ. ನಾನು ಹೇಳಿದೆ ರೆಗ್ಯುಲರ್ ಜಿಯೋಮೆಟ್ರಿ ಆದರೆ D5H ಬರುತ್ತೆ ಅಂತ. ಎಕ್ಸೆಪ್ಟು ಟೆಟ್ರಾಹೆಡ್ರಲ್ಲು ಮತ್ತು ಅಕ್ಟಾಹೆಡ್ರಲ್. ಟೆಟ್ರಾಹೆಡ್ರಲ್ಗೆ TD ಬರುತ್ತೆ. ಅಕ್ಟಾಹೆಡ್ರಲ್ಗೆ ಏನಾಗುತ್ತೆ OH ಬರುತ್ತೆ. ಮತ್ತು ಐಕೋಸೋ ಹೆಡ್ರಲ್ಗೆ ಏನು ಬರುತ್ತೆ ಅದು IH ಬರುತ್ತೆ. ಅದು ನೆಕ್ಸ್ಟ್ ಹೇಳ್ತೀನಿ.
ಸೊ ಎಕ್ಸಾಂಪಲು IF7 ಎಕ್ಸಾಂಪಲ್ ಎಷ್ಟು IF7 ಓಕೆ. ಸೊ ಪಿರಮಿಡಲಲ್ಲಿ ಆಗಿರೋದನ್ನು ನಾನು ಕನ್ಸಿಡರ್ ಮಾಡ್ತಾ ಇರಲ್ಲ. ಪೆಂಟಾಗೋನಲ್ಲಿ ಏನಿದೆ ಅದ್ರ ಡಿಪೆಂಡ್ ಮೇಲೆ D5H ಬಂದಿದೆ. ಸೊ ನೆಕ್ಸ್ಟ್ ಹೋಗೋಣ A12 ಓಕೆ, B12 2-. ಸೊ ಐಕೋಸಾಹೆಡ್ರಲ್ ಓಕೆ, ಈ ಸ್ಟ್ರಕ್ಚರ್ ಇದ್ದರೆ ಎಕ್ಸಾಂಪಲ್ B12 H12 2-. ಇದನ್ನು ನಾನು ಇನ್ನೂ ಒಂದು ಸರಿ ಯಾವಾಗಲೂ ಬಂದಿತ್ತು, ಇದು ಎಲ್ಲಿ ಬಂದಿತ್ತು ಅಂತ ನೆನಪಿಸ್ಕೊಳ್ಳಿ. ಸೊ ಇದು ಸ್ಟ್ರಿಕ್ಸ್ ಓಕೆ, ಸ್ಟ್ರಿಕ್ಸ್ ನಂಬರಲ್ಲಿ ಬಂದಿತ್ತು. ಏನು ಕೇಳಿದರು ಅಂತಂದರೆ ನಂಬರ್ ಆಫ್ ವರ್ಟಿಸಸ್ ಕೇಳಿದರು. ನಂಬರ್ ಆಫ್ ವರ್ಟಿಸಸ್ ಎಷ್ಟಿರುತ್ತೆ 30 ಇರುತ್ತೆ. ಇದರಲ್ಲಿ ನಂಬರ್ ಆಫ್ ಬೋರಾನ್ ಕೇಳಿದ್ರು, ನಂಬರ್ ಆಫ್ ಬೋರಾನ್ 5 ಇರುತ್ತೆ. ಯಾಕೆ ಅಂತಂದರೆ ಹೇಳಿದ್ದೆ ಪೆಂಟಾಗೋನಲ್ ಸ್ಟ್ರಕ್ಚರಲ್ಲಿ ಇರುತ್ತೆ ಇದು ಅಂತ ಓಕೆ. ಸೊ ಈ ಥರ ಇದ್ದರೆ ಇದೇನು IH ಅಂದರೆ ಐಕೋಸಾಹೆಡ್ರಲ್ ಸ್ಟ್ರಕ್ಚರ್ ಇದ್ದರೆ IH ಬರುತ್ತೆ. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಟಾಪಿಕ್ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.